ಕಾಂಗ್ರೆಸ್ದವ್ರ. ಸೊ ಹಿಂಗಾಗಿ ಗಲಾಟೆ ಮಾಡಿಸೋದು, ಅದರ ದುರುಪಯೋಗ ಪಡೆಯೋದು ಅವರ ಒಂದು ಉದ್ದೇಶ ಆಗಿದೆ. ಎರಡನೇದಾಗಿ ರಾಜ್ಯ ಸರ್ಕಾರ ಹೊಸ ಮುಖ್ಯಮಂತ್ರಿಯಾಗಿ 40 ದಿವಸ ಆಯಿತು. ಒಂದು 8-10 ದಿವಸಕ್ಕೆ ನನಗೆ ಪ್ರತಿಕ್ರಿಯೆ ಕೇಳಿದ್ರು, ಏನು ರೀ ಇನ್ನೂ ಏನು ಕೆಲಸ ಶುರು ಆಗಿಲ್ಲಲ್ಲ ಅಂತ. ನಾನು ಅವಾಗ ಹೇಳಿದ್ದೆ, ಒಂದು 8-10 ದಿವಸ ಆಗ್ಯದ, ಸ್ವಲ್ಪ ನೋಡೋಣ ತಡ್ರಿ ಅಂತ. ಈಗ 40 ದಿವಸದ ಮೇಲೆ ಆಯ್ತು, ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಆಗಿಲ್ಲ. ರಾಹುಲ್ ಗಾಂಧಿ ಗಾಯಬ್ಯಾಗ್ಯಾರ, ಎಲ್ಲಿ ಹೋಗ್ಯಾರ ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ದವ್ರು ಕೇಳಿ ನೋಡ್ರಿ, ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಕೇಳ್ರಿ ನೀವು. ಉಳಿದಿದ್ದೆಲ್ಲ ಊರು ಬರೀ ಮಾತಾಡ್ತಾರೆ, ನಿಮ್ಮದು ಮಂತ್ರಿಮಂಡಲ ಯಾಕಾಗಿಲ್ಲ, ರಾಹುಲ್ ಗಾಂಧಿ ಇಲ್ಲ, ಎಲ್ಲಿ ಹೋಗ್ಯಾರ. ಈಗ ನನಗೆ ಕೇಳ್ರಿಪ್ಪ, ನರೇಂದ್ರ ಮೋದಿ ಸಾಹೇಬ್ರು ಎಲ್ಲಿದ್ದಾರೆ? ನಾನು ಹೇಳ್ತೇನೆ, ಇಂಥ ದೇಶದಾಗಿದ್ದಾರೆ, ಇಂಥ ಊರಾಗಿದ್ದಾರೆ, ನಾನು ಹೇಳ್ತೇನೆ. ಯಾಕಂದ್ರೆ ಅವ್ರದ್ದು ಓಪನ್ ಅದು ಜೀವನ. ಇವ್ರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಅದಕ್ಕಾಗಿ ಕ್ಯಾಬಿನೆಟ್ ರಚನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ರಾಜ್ಯದಲ್ಲಿ ಬರ ಬಿದ್ದದ, ಕೃಷಿ ಸಚಿವರಿಲ್ಲ. ಇವರು ಎಲ್ಲ ಕಡೆ ಹೋಗಿ ಒಂದು ಜಾಲಿ ಟ್ರಿಪ್ ಹೊಡಿತಾ ಇದ್ದಾರೆ, ಯಾರೋ ಮುಖ್ಯಮಂತ್ರಿಗಳು. ಮತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ನನಗೆ ಮೊನ್ನೆ ದೇವೇಂದ್ರ ಫಡ್ನವೀಸ್ ಸಿಕ್ಕಿದ್ದಾರೆ. ನೀವು ಯಾರು ನಮ್ಮ ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತೀರಿ ಅವ್ರು ನೋಡಿರ್ಬೇಕು. ನಮ್ಮ ಮನೆಗೆ ಅವರು ನಮ್ಮ ವಿಭಾಗದ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಒಂದಿಷ್ಟು ಆ ರಾಜ್ಯದಲ್ಲಿದ್ದಂಥ ಕೆಲವು ವಿಷಯಗಳ ಚರ್ಚೆಗೆ ಸನ್ಮಾನ್ಯ ದೇವೇಂದ್ರ ಫಡ್ನವೀಸ್ ಬಂದಿದ್ರು. ನಮ್ಮ ಮನೆಯೊಳಗೆ ಮೀಟಿಂಗ್ ಆಯಿತು. ಎಲ್ಲ ಮುಗಿದ್ಮೇಲೆ ನನಗೆ ದೇವೇಂದ್ರ ಫಡ್ನವೀಸ್ ಹೇಳಿದ್ರು, ಅಲ್ರಿ ನಾ ಮುಂಬೈದಿಂದ ಮಹಾರಾಷ್ಟ್ರದಿಂದ ಪೊಲೀಸರನ್ನ ಕಳಿಸಿ ಸಿಂಥೆಟಿಕ್ ಡ್ರಗ್ ಫ್ಯಾಕ್ಟ್ರಿ 2 ಸತಿ ನಾವು ಬಂದ್ ಮಾಡಿಸಿವಿ, ಡ್ರಗ್ ಪೆಡ್ಲರ್ಸನ್ನು ಹಿಡಿದೀವಿ, ನಿಮ್ಮ ಪೊಲೀಸರು ಯಾಕೆ ಮಾಡಲ್ಲ ಅಂತ ಕೇಳಿದ್ರು. ನಾ ಹೇಳಿದೆ, ನಮ್ಮ ಪೊಲೀಸರು ಅಷ್ಟೇ ಸಕ್ಷಮ ಇದ್ದಾರೆ, ಆದರೆ ನಮ್ಮ ರಾಜ್ಯದ ಆಳ್ತಾ ಇರುವ ಪೊಲಿಟಿಷಿಯನ್ಸ್ ಏನಿದ್ದಾರಲ್ಲ ಅವರು ಕಳ್ಳರಿದ್ದಾರೆ, ಅವ್ರಿಗೆ ಬೇರೆ ಏನೂ ಮಾಡೋದು ಬೇಕಾಗಿಲ್ಲ. ಸೊ ಇದ್ರಾಗೆಲ್ಲ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅವ್ರು ಯಾರನ್ನೂ ಹಿಡಿಯೋದಿಲ್ಲ ಅಂತ ಹೇಳಿದ್ದು ನಾನು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾಯಿದೆ. ಟೆರರಿಸ್ಟ್ಗಳು ಇವರಿಗೆ ಬ್ರದರ್ ಆಗ್ತಾರೆ. ಟೆರರಿಸ್ಟ್ ಸ್ಲೀಪರ್ ಸೆಲ್ಗಳದ್ದು ಅನುಕೂಲ ಮಾಡಿಕೊಡ್ಲಿಕ್ಕಂತಲೇ ಹೇಳಿ ರಹವಾಸಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ PRC ಇದನ್ನು ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರಪ್ಪ? ನೀವು ಮೊದಲ ಸರ್ಟಿಫಿಕೇಟ್ ಏನು ಕೊಡ್ತಾಯಿದ್ರು, ರೆಸಿಡೆನ್ಸ್ ಸರ್ಟಿಫಿಕೇಟು ಅಥವಾ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಕೊಡ್ತಿದ್ರು. ಅದಕ್ಕೆ ಒಂದು 9 ಕ್ರೈಟೀರಿಯಾ ಇದ್ದು. ಅದ್ರೊಳಗೆ ಆಧಾರ ಕಾರ್ಡ್ ಇತ್ತು, ವೋಟರ್ ID ಇತ್ತು, ರೇಷನ್ ಕಾರ್ಡ್ ಇತ್ತು, ಹೌಸ್ ಟ್ಯಾಕ್ಸ್ ಪ್ರಾಪರ್ಟಿ ಇತ್ತು, ಪ್ರಾಪರ್ಟಿ ಓನರ್ಶಿಪ್ ಅದರ ಪೇಪರ್ಸ್ ಇತ್ತು, ಬರ್ತ್ ಸರ್ಟಿಫಿಕೇಟು, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಪ್ರೂಫು, ಫಾದರ್ ಡೊಮಿಸೈಲ್ ಸರ್ಟಿಫಿಕೇಟ್. ಈಗೇನು ಮಾಡ್ಯಾರ, ಇದರ ಜೊತೆಗೆ ಏನು ಹಾಕ್ಯಾರ, ಒಂದು ಈ ಸರ್ಟಿಫಿಕೇಟ್ಗೆ ಓರಲ್ ಟೆಸ್ಟಿಮನಿ, ಎನಿ ಅದರ್ ರಿಲಯಬಲ್ ಎವಿಡೆನ್ಸಸ್ ಎಸ್ಟಾಬ್ಲಿಷಿಂಗ್ ಕರ್ನಾಟಕ ಆಸ್ ದಿ ಅಪ್ಲಿಕೆಂಟ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಪರ್ಮನೆಂಟ್ ಪ್ಲೇಸ್ ಆಫ್ ರೆಸಿಡೆನ್ಸ್. ಓರಲ್ ಟೆಸ್ಟಿಮನಿ ಅಂದ್ರೆ ಏನು, ನೀವೊಂದು ಬರೆದು ಕೊಟ್ಟರೆ ಮುಗೀತು.